ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ಇವತ್ತು ತುಂಬ ಟೇಸ್ಟಿಯಾಗಿ ರೆಸಿಪಿ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಇವತ್ತು ಗಣಪತಿ ಹಬ್ಬದ ವಿಶೇಷ ಸಿಹಿ ತಿನಿಸು ಮೋದಕ ಮಾಡುವುದು ಹೇಗೆ ಎಂದು ತಿಳಿಯೋಣ. ಮೊದಲು ಒಂದು ಪಾತ್ರೆಯಲ್ಲಿ 3 ಗ್ಲಾಸ್ ನೀರನ್ನು ಕುದಿಯಲು ಇಡಿ. ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ. ಇನ್ನೊಂದು ಪಾತ್ರೆಯಲ್ಲಿ ಮಿಕ್ಸಿ ಜಾರ್ಗೆ ಏಲಕ್ಕಿ 3ರಿಂದ 4 ಕಾಯಿ ತುರಿಯನ್ನು ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪಾತ್ರೆಯಲ್ಲಿ 300 ಗ್ರಾಂ ಬೆಲ್ಲವನ್ನು ಸೇರಿಸಿ 2 ಸ್ಪೂನ್ ನೀರು ಹಾಕಿ ಪಾಕ ಮಾಡಲು ಇಟ್ಟುಕೊಳ್ಳಿ. ನೀರು ಕುದಿದ ನಂತರ 1 ಪಾವ್ ಅಕ್ಕಿ ಹಿಟ್ಟು, 2 ಪಾವ್ ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅದು ಗಂಟಾಗದಂತೆ ಮಿಶ್ರಣ ಮಾಡಿಕೊಳ್ಳಿ. ನಂತರ ಬೆಲ್ಲದ ಪಾಕಕ್ಕೆ ರುಬ್ಬಿದ 2 ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿಯನ್ನು ಸೇರಿಸಿ ರುಬ್ಬಿರೋದನ್ನು ಅದಕ್ಕೆ ಹಾಕಬೇಕು. ಅದಕ್ಕೆ ಸಣ್ಣಕ್ಕೆ ಕಟ್ ಮಾಡಿರುವ ಗೋಡಂಬಿಯನ್ನು ಮಿಕ್ಸ್ ಮಾಡಿಕೊಳ್ಳಿ. ಈಗ ಹೂರಣ ಚೆನ್ನಾಗಿ ಫ್ರೈ ಆಗಿದೆ. ಅದಾದ ಮೇಲೆ ಬೇಯಿಸಿದ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಿ. ನಾದಿಕೊಂಡು ಅದನ್ನು ಪೂರಿಯಂತೆ ಕೈಯಿಂದ ತಟ್ಟಿ ಅದರ ಮಧ್ಯೆ ಬೆಲ್ಲದ ಮಿಶ್ರಣವನ್ನು ಇಟ್ಟು ಅದನ್ನು ಮೋದಕದ ಆಕಾರದಲ್ಲಿ ಮಾಡಿಕೊಳ್ಳಿ. ಇಲ್ಲ ರೊಟ್ಟಿ ಮಿಷಿನಲ್ಲೂ ಪ್ರೆಸ್ ಮಾಡ್ಕೊಳ್ಬೋದು. ಇದನ್ನು ಇಡ್ಲಿ ಪಾತ್ರೆ ಒಳಗಡೆ ನೀರು ಇಟ್ಟು ಸ್ವಲ್ಪ ಕುದಿದ ನಂತರ ಪ್ಲೇಟ್ಗೆ ಎಣ್ಣೆ ಸವರಿ ಇದಕ್ಕೆ ಮೋದಕವನ್ನು ಇಟ್ಟು ಬೇಯಿಸಿಕೊಳ್ಳಬೇಕು. 5 ನಿಮಿಷ ಬೇಯಿಸ್ಕೊಳ್ಬೇಕು. 5 ನಿಮಿಷ ಆಗಿದ ಮೇಲೆ ಈಗ ನೋಡಿ
ಗಣೇಶನಿಗೆ ಪ್ರಿಯವಾದ ಮೋದಕ ನೈವೇದ್ಯಕ್ಕೆ ರೆಡಿಯಾಗಿದೆ.